ನಮಸ್ಕಾರ ವೀಕ್ಷಕರೇ. ಅಮೂಲ್ಯ ಪಾಠಗಳು. ಮಹತ್ವವಾದದ್ದು ಏನನ್ನಾದರೂ ನಿರ್ಮಿಸಬೇಕು ಎಂದರೆ ಟೀಕೆಗಳನ್ನು ಸಹಿಸಲು ತಯಾರಿರಬೇಕು. ತಮ್ಮ ಮಾನಸಿಕ ಆರೋಗ್ಯವು ಉದ್ಯೋಗಕ್ಕಿಂತ ಮುಖ್ಯ. ತಮಗೆ ಸಹಾಯವಿಲ್ಲದೆ ಬೇಕಾದುದನ್ನು ಸಾಧಿಸಬಲ್ಲಿರಿ ಎಂಬ ವಿಶ್ವಾಸ ಬಂದಾಗ ತಾವು ಶಕ್ತಿಶಾಲಿಯಾಗುತ್ತೀರಿ. ಎಲ್ಲರೂ ತಮ್ಮನ್ನು ಇಷ್ಟಪಡುವುದಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಿ. ಎಲ್ಲವೂ ಯೋಜನೆಯಂತೆ ನಡೆಯುವುದಿಲ್ಲ. ಬದಲಾವಣೆಗಳಿಗೆ ಸಿದ್ಧರಿರಿ. ಜೀವನದಲ್ಲಿ ಏನಾದರೂ ಆಗಲಿ ಸಂತೋಷವಾಗಿರುವ ಆಯ್ಕೆಯನ್ನು ಕಡೆಗಣಿಸಬೇಡಿ. ತಮಗೆ ಸಾಧ್ಯವಿಲ್ಲದ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದು ಬೇಡ. ಗೆಳೆಯರು ಎಷ್ಟು ಹತ್ತಿರ ಇದ್ದರೂ ಸಮಯಕ್ಕೆ ತಕ್ಕಂತೆ ದೂರವಾಗುತ್ತಾರೆ. ಇಡೀ ಜೀವನದಲ್ಲಿ ನಿಮ್ಮ ಜೊತೆ ಇರುವ ಅತ್ಯುತ್ತಮ ಸಂಬಂಧವೇ ಮುಖ್ಯ. ನಿಮ್ಮ ದುಡಿಮೆಯನ್ನು ಎಲ್ಲರೂ ನೋಡುವುದಿಲ್ಲ, ಫಲಿತಾಂಶವನ್ನೇ ನೋಡುತ್ತಾರೆ. ಸೋಲು ಸಹ ಜೀವನದ ಒಂದು ಭಾಗ ಎಂಬುದನ್ನು ಮರೆಯಬೇಡಿ. ಮನೆಗಿಂತ ಉತ್ತಮವಾದ ಸ್ಥಳ ಇನ್ನೊಂದಿಲ್ಲ. ಕುಟುಂಬ ಮತ್ತು ಹಣ ಎರಡೂ ಮುಖ್ಯ. ಪುಸ್ತಕವೇ ನಿಜವಾದ ಸ್ನೇಹಿತ. ನಿತ್ಯ ವ್ಯಾಯಾಮ ಮಾಡಿದರೆ ಒತ್ತಡ ಕಡಿಮೆ ಆಗುತ್ತದೆ. ಇವತ್ತು ನಿಮಗೆ ಬೇಕಾಗಿರೋದು ನಾಳೆ ಅಷ್ಟೊಂದು ಮುಖ್ಯ ಇರುವುದಿಲ್ಲ. ನಿಮ್ಮ ನಿರ್ಧಾರಗಳೇ ನಿಮ್ಮ ಬದುಕನ್ನು ರೂಪಿಸುತ್ತದೆ, ವಿಧಿಯಲ್ಲ. ಬಾಲ್ಯವೇ ಬದುಕಿನ ಅತ್ಯುತ್ತಮ ಸಮಯ. ತಲೆದಿಂಬು ಇಲ್ಲದೆ ಮಲಗಿದರೆ ಬೆನ್ನು ನೋವು ಕಡಿಮೆ ಆಗುತ್ತದೆ. ಎತ್ತರ ತಂದೆಯಿಂದ ಬರುತ್ತದೆ, ತೂಕ ತಾಯಿಯಿಂದ ಬರುತ್ತದೆ. ದಣಿದಿದ್ದರೆ ತಲೆ ಆಡಿಸಿ ಬೇಗ ಚೇತರಿಸಿಕೊಳ್ಳಬಹುದು. ಆಹಾರ ಆಕರ್ಷಕ ವ್ಯಕ್ತಿಗಳು ಅಪಾಯಕಾರಿ. ಇವನ್ನು ಮೆದುಳಿಗೆ ಮರೆಯಲು ಸಾಧ್ಯವಿಲ್ಲ. ಸ್ನೇಹಿತನನ್ನು ಮಕ್ಕಳ ಮುಂದೆ ಹಾಸ್ಯ ಮಾಡಬೇಡಿ. ನಿಮ್ಮ ಭಾವನೆಗಳು ನಿಮ್ಮ ಮೇಲೆ ಹಿಡಿತದಲ್ಲಿ ಇರಲಿ. ಪ್ರೀತಿಗಾಗಿ ಯಾರನ್ನು ಬೇಡಿಕೊಳ್ಳಬೇಡಿ. ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಚೆನ್ನಾಗಿ ಗಮನ ಕೊಡಿ. ಸಾಲ ಪಡೆದಿದ್ದರೆ ಅದನ್ನು ಆದಷ್ಟು ಬೇಗ ಮರಳಿ ಕೊಡಿ. ಹೋಟೆಲ್ಗೆ ಕರೆದವರು ಖರ್ಚು ಮಾಡಿದರೆ ದುಬಾರಿ ತಿನಿಸುಗಳನ್ನು ಆರ್ಡರ್ ಮಾಡಬೇಡಿ. ಮೊದಲೇ ತಪ್ಪಾದಾಗ ಎರಡನೇ ಬಾರಿ ತಪ್ಪಾಗದಂತೆ ತೀರ್ಮಾನ ಮಾಡಿ. ಜನರು ನಿಮ್ಮ ವರ್ತನೆ ಮರೆತರೂ ಭಾವನೆ ಮರೆಯುವುದಿಲ್ಲ. ಸ್ನೇಹ ಕಳೆದುಕೊಂಡರೆ ಮತ್ತೆ ಬೆಳೆಸಲು ಪ್ರಯತ್ನಿಸಿ. ಎಲ್ಲರ ಭಾವನೆ ಒಪ್ಪಿಕೊಂಡಾಗ ಮಾತ್ರ ಆಗಿರುವ ತೊಂದರೆ ಗುಣವಾಗುತ್ತದೆ. ಹೆಚ್ಚು ಯೋಚನೆಯಾಗುತ್ತಿದ್ದರೆ ನಿಮ್ಮ ಜೀವನದ ಪಠ್ಯವನ್ನು ಪ್ರತಿದಿನ ಡೈರಿಯಲ್ಲಿ ಬರೆಯಿರಿ. ಆತಂಕವಾಗಿದೆಯೇ? ಆಳವಾದ ಉಸಿರಾಟ ಮಾಡಿ. ಶಕ್ತಿ ಕಡಿಮೆಯಾದರೆ ಲಘು ವ್ಯಾಯಾಮ ಮಾಡಿ. ಒತ್ತಡ ಕಡಿಮೆ ಮಾಡಿಕೊಳ್ಳಲು ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ. ಕೆಲಸ ಮುಂದೂಡುತ್ತಿದ್ದರೆ ಮೊಬೈಲ್ ದೂರ ಇಟ್ಟು ಜ್ಞಾನ ಮಾಡಿ. ಗುರಿಗಳನ್ನು ಸ್ಪಷ್ಟವಾಗಿ ಬರೆದುಕೊಳ್ಳಿ. ಅದರತ್ತ ಸತತ ಪ್ರಯತ್ನ ಮಾಡಿ. ಸಮಸ್ಯೆಗಳನ್ನು ತ್ವರಿತವಾಗಿ ಬಗೆಹರಿಸಲು ವಾದ ಮಾಡಬೇಡಿ. ವ್ಯಕ್ತಿ ಜೊತೆ ಸೌಮ್ಯವಾಗಿ ಮಾತನಾಡಿ, ಆದರೆ ಸಮಸ್ಯೆಗೆ ಗಂಭೀರವಾಗಿ ಸಿಲುಕದಿರಿ. ಪ್ರತಿಯೊಬ್ಬರು ನಿಮಗೆ ಏನನ್ನಾದರೂ ಕಲಿಸಲು ಬಂದಿದ್ದಾರೆ ಅಂತ ತಿಳಿಯಿರಿ. ಹಾಗೆ ಎಲ್ಲರಿಂದಲೂ ಪಾಠ ಕಲಿಯಿರಿ. ಮಾತನಾಡುವಾಗ ವಿರಾಮ ನೀಡಿ ಮತ್ತು ಎಲ್ಲರೊಂದಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡಿ. ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಯಾವುದೇ ಒಬ್ಬ ವ್ಯಕ್ತಿಯ ಪ್ರೀತಿಯಾದ ಶಬ್ದ ಎಂದರೆ ಅವರ ಹೆಸರು. ಅದನ್ನು ನೆನಪಿಡಿ. ಹಾಗೆ ಮೃದುವಾಗಿ ಚೆನ್ನಾಗಿ ಹೆಸರು ಹೇಳಿ ಮಾತನಾಡಿ. ನೀವು ನಿಜವಾಗಿಯೂ ಏನು ಅನುಭವಿಸುತ್ತೀರಿ ಎಂಬುದನ್ನು ನಿಮ್ಮನ್ನು ಅರ್ಥ ಮಾಡಿಕೊಂಡವರಿಗೆ ಮುಕ್ತವಾಗಿ ಹೇಳಿ. ನೀವು ಬೇರೆಯವರಿಗೆ ನೀಡಿರುವ ಪ್ರತಿಜ್ಞೆಗಳನ್ನು ತಪ್ಪದೆ ನಿಗದಿತ ಸಮಯದಲ್ಲಿ ಪಾಲಿಸಿ. ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿ ನಿಮ್ಮ ಶಾಂತಿ ಮತ್ತು ಸಂತೋಷವನ್ನು ಮೊದಲು ನೋಡಿ. ವಾರಕ್ಕೆ ಕೆಲವು ಗಂಟೆಗಳ ಕಾಲ ವ್ಯಾಯಾಮ ಮಾಡಿ. ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ಗುರಿಗಳನ್ನು ಬರೆಯಿರಿ ಮತ್ತು ಸಮಯ ಮಿತಿಯನ್ನು ನೋಡಿ. ನಿಗದಿತ ಸಮಯದಲ್ಲಿ ನಿಮ್ಮ ಸಾಧನೆಯನ್ನು ಮಾಡಿ. ಪ್ರತಿದಿನ ಬೆಳಿಗ್ಗೆ ಕೃತಜ್ಞತೆಯ ಪಟ್ಟಿ ಬರೆಯಿರಿ. ಎಲ್ಲರಿಗೂ ಕೃತಜ್ಞತರಾಗಿರಿ. ಪ್ರತಿದಿನ ಒಬ್ಬರಿಗೆ ಸಹಾಯ ಮಾಡಿ. ಅದನ್ನು ಇಡೀ ಪ್ರಪಂಚಕ್ಕೆ ಗೊತ್ತಿರದಂತೆ ನೋಡಿಕೊಳ್ಳಿ. ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಸಂಪರ್ಕದಲ್ಲಿರಿ. ಎಲ್ಲರೊಂದಿಗೆ ಸಂತೋಷವಾಗಿರಿ. ಹಸಿರು ತರಕಾರಿಗಳನ್ನು ಮತ್ತು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ತಿನ್ನಿ. ಪ್ರತಿದಿನ 10 ನಿಮಿಷ ಶಾಂತವಾಗಿರಿ. ಹಾಗೆ ಆ ಶಾಂತತೆ ನಿಮ್ಮ ಜೀವನದಲ್ಲಿ ಇರುವಂತೆ ನೋಡಿಕೊಳ್ಳಿ. ನೀವು ಪ್ರೀತಿ ಮಾಡಿ. ಯಾರು ನಿಮ್ಮ ಪ್ರೀತಿಗೆ ಅರ್ಹರು ಅವರನ್ನು ನಂಬಿ ಪ್ರೀತಿ ಮಾಡಿ. ನಿಮ್ಮ ಆತಂಕ ನಿಮಗೆ ತಪ್ಪು ಕಲ್ಪನೆಗಳನ್ನು ಕೊಡುತ್ತದೆ. ಅದನ್ನು ನಂಬಬೇಡಿ. ಒಳ್ಳೆಯದನ್ನು ಯೋಚಿಸಿ. ಕೆಟ್ಟ ವಿಚಾರಗಳಿಂದ ದೂರವಿರಿ. ನಿಮ್ಮ ಮನಸ್ಸನ್ನು ಒಳಿತು ಮಾಡುವ ವಿಷಯ ಸಂಗತಿಗಳಲ್ಲಿ ನಿರತರಾಗಿರಿ. ನೀವು ಬಲಿಷ್ಠರಾಗಿದ್ದೀರಿ. ಪ್ರತಿಯೊಂದು ಹಂತವನ್ನು ಧೈರ್ಯದಿಂದ ಎದುರಿಸಬಹುದು. ಯಾರು ಏನೇ ಹೇಳಿದರೂ ನೀವು ಸುಂದರ, ಬುದ್ಧಿವಂತ ಮತ್ತು ನಿಮಗೆ ನೀವು ಶ್ರೇಷ್ಠರು. ಪ್ರತಿದಿನ ಕನಿಷ್ಠ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. ಇದು ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ದಿನಪೂರ್ತಿ ಉತ್ಸಾಹದಿಂದ ಇರುತ್ತೀರಿ. ಪ್ರತಿದಿನ ವ್ಯಾಯಾಮ ಮಾಡುವುದರಿಂದ ಬರುವ ರೋಗಗಳಿಂದ ದೂರವಿರಬಹುದು ಹಾಗೂ ರೋಗನಿರೋಧಕ ಶಕ್ತಿ ಹೆಚ್ಚಿಸಬಹುದು. ಪ್ರಕೃತಿಯೊಂದಿಗೆ ಪ್ರತಿದಿನ ಬೆಳಿಗ್ಗೆ ಸಂಜೆ ವಾಕಿಂಗ್ ಮಾಡಬೇಕು.
ಇದರಿಂದ ಮನಸ್ಸಿಗೆ ಆಹ್ಲಾದಕರ ಅನುಭವ ಸಿಗುತ್ತದೆ. ನಿಮ್ಮ ಆದಾಯದ ಕನಿಷ್ಠ 10% ಉಳಿತಾಯ ಮಾಡಿರಿ. ಪ್ರತಿದಿನ ಒಳ್ಳೆಯ ಪುಸ್ತಕಗಳನ್ನು ಓದುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹೆಚ್ಚು ನೀರು ಕುಡಿಯಿರಿ ಮತ್ತು ಇತರ ದೇಹಕ್ಕೆ ಹಾನಿಯಾಗುವ ಪಾನೀಯಗಳನ್ನು ಕುಡಿಯಬೇಕು. ಕೆಲಸದ ವೇಳೆ ನಿಮ್ಮ ಮೊಬೈಲ್ ಫೋನ್ ಕಡಿಮೆ ಬಳಕೆ ಮಾಡಿ. ಮಾತು ಅವಶ್ಯಕತೆ ಇದ್ದರೆ ಮಾತನಾಡಿ, ಇಲ್ಲದಿದ್ದರೆ ಸುಮ್ಮನೆ ಶಾಂತವಾಗಿರಿ. ಇತರರಿಂದ ಹೆಚ್ಚು ನಿರೀಕ್ಷೆಗಳನ್ನು ನಿರೀಕ್ಷಿಸಬೇಡಿ, ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ನಿಮ್ಮ ಬಗ್ಗೆ ಮಾತನಾಡುವಂತೆ ಸಾಧನೆ ಮಾಡಿ. ನಿಮ್ಮನ್ನು ದ್ವೇಷಿಸುವವರು ನೀವು ಏನು ಮಾಡುತ್ತಿದ್ದೀರಿ ಅನ್ನೋದನ್ನು ಗಮನಿಸುತ್ತಾರೆ. ಅದಕ್ಕೆ ನಿಮ್ಮ ನಡೆನುಡಿ ಸರಿ ಇರಲಿ. ಇಲ್ಲ ಅಂತ ಹೇಳುವುದಕ್ಕೆ ಹೆದರಬೇಡಿ. ಯಾವಾಗಲೂ ಪರ್ಫೆಕ್ಟ್ ಆಗಬೇಕೆಂಬ ಆಸೆ ಬಿಟ್ಟುಬಿಡಿ. ಸುಖ ಶಾಂತಿಗೆ ಸಮಯ ನೀಡಿ. ನೀವು ನಂಬುವ ಸತ್ಯವನ್ನು ನಿಮ್ಮೊಳಗೆ ಇಟ್ಟುಕೊಳ್ಳಿ. ಇತರರು ಸಮಯಾವಕಾಶ ಸಿಕ್ಕಾಗ ದುರುಪಯೋಗಕ್ಕೆ ಬಳಸಿಕೊಳ್ಳುತ್ತಾರೆ. ಕಣ್ಣಿಗೆ ಕಣ್ಣಿಟ್ಟು ಮಾತನಾಡಿ. ಹೀಗೆ ಮಾಡುವುದರಿಂದ ಎಲ್ಲರೂ ನಿಮ್ಮನ್ನು ಹೆಚ್ಚು ಇಷ್ಟಪಡುತ್ತಾರೆ. ವ್ಯಕ್ತಿಯ ಹೆಸರನ್ನು ಕರೆಯಿರಿ. ಹೀಗೆ ಮಾಡುವುದರಿಂದ ಅವರಿಗೆ ಗೌರವ ನೀಡಿದಂತೆ ಭಾಸವಾಗುತ್ತದೆ. ನೆಗೆಟಿವ್ ಥಿಂಕ್ ಬೇಡ. ಚೆನ್ನಾಗಿ ಒಳ್ಳೆಯದನ್ನು ಯೋಚಿಸಿ, ಯೋಜನೆ ಮಾಡಿ ಮುಂದೆ ಸಾಗಿ. ಬೇರೆ ರೀತಿಯಲ್ಲಿ ವರ್ತಿಸಿ. ಹೀಗೆ ಮಾಡುವುದರಿಂದ ಜನರಿಗೆ ನಿಮ್ಮ ಮೇಲೆ ಆಸಕ್ತಿಯು ಹೆಚ್ಚುತ್ತದೆ. ತಿನ್ನುತ್ತಾ ಕೆಲಸ ಮಾಡಿ. ಹೀಗೆ ಮಾಡುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ನಗುವಿನ ಅಭ್ಯಾಸ ಮಾಡಿ. ಮನಸ್ಸು ಹಗುರವಾಗುತ್ತದೆ, ಶಾಂತವಾಗುತ್ತದೆ. ಜನರು ನೀವು ಮಾಡಿದ್ದನ್ನು ಮಾತ್ರ ನೆನೆಸಿಕೊಳ್ಳುತ್ತಾರೆ, ನೀವು ಅವರಿಗಾಗಿ ಮಾಡಿದ ಎಲ್ಲವನ್ನೂ ಅಲ್ಲ. ಹೆಚ್ಚಿನ ಜನರು ನಿಮ್ಮನ್ನು ಪ್ರೀತಿಸುವವರಿಗೂ ನಿಮ್ಮನ್ನು ಪ್ರೀತಿಸುತ್ತಾರೆ. ಮೌನವು ನಿಮಗೆ ಸಂಭಾಷಣೆಗಿಂತ ಹೆಚ್ಚಿದ್ದನ್ನು ಕಲಿಸುತ್ತದೆ. ತುಂಬ ಲಭ್ಯವಿರುವುದರಿಂದ ಜನರು ನಿಮ್ಮನ್ನು ಲಘುವಾಗಿ ಪರಿಗಣಿಸುತ್ತಾರೆ. ಕೆಲವರು ನೀವು ಚೆನ್ನಾಗಿರುವುದನ್ನು ನೋಡಲು ಬಯಸುತ್ತಾರೆ, ಆದರೆ ಅವರಿಗಿಂತ ಉತ್ತಮವಾಗಿರುವುದಿಲ್ಲ.